ಹಿರಿಯ ಪ್ರಾಥಮಿಕ ಶಾಲೆ ಬಾಳಿಲ, ಶಿವಪ್ರಸಾದ್ ಅಧ್ಯಕ್ಷರು ಪಿಟಿಎ ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳಿಲ, ಧನಂಜಯ ಶೆಟ್ಟಿ ಅಧ್ಯಕ್ಷರು ಎಸ್ಡಿಎಂಸಿ ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳಿಲ. ಇವರೆಲ್ಲರನ್ನು ಕೂಡ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾದ ಉದಯ್ ಕುಮಾರ್ ಐಎಸ್ ಮತ್ತು ಯಶೋಧರ ಎನ್ ವೇದಿಕೆಗೆ ಆಹ್ವಾನಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳು ಬಾಳಿಲ ಇದರ ಸಂಯುಕ್ತ ಕ್ರೀಡೋತ್ಸವ ಇಂದು ಉದ್ಘಾಟನೆಗೊಳ್ಳಲಿದೆ. ಇದೀಗ ನಮ್ಮ ಸಂಸ್ಥೆಯ ಸಂಚಾಲಕರಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಆಗಮಿಸಿದ್ದಾರೆ. ಇವರಿಗೆ ಎಲ್ಲರನ್ನ ಸ್ವಾಗತಿಸುತ್ತಾ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಂತಸದಿಂದ ಭಾಗಿಯಾಗ್ತಾ ಇದ್ದೇವೆ. ಪಥಸಂಚಲನ ಅತ್ಯಂತ ಆಕರ್ಷಣೀಯವಾಗಿ ಆರಂಭಗೊಂಡಿದೆ.
ನುಡಿಸಿದಂತೆ ಪ್ರಾರ್ಥನೆ ನಡೆಯಲಿದೆ. ನಿತ್ಯಶ್ರೀ ವಾಣಿಶ್ರೀ ಜಾಹ್ನವಿ ಇವರಿಂದ ಗಣೇಶ ಸ್ತುತಿ. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं स्मरामि, वसिष्ठवामदेवादिवन्दित महागणपतिं महादेवसुतं गुरुगुहनुतं, महादेवसुतं गुरुगुहनुतं, मारकोटि प्रकाशं शान्तं, मारकोटि प्रकाशं शान्तं, महाकाव्यनाटकादिप्रियं, महाकाव्यनाटकादिप्रियं, मूषिकवाहनमोदकप्रियं, महाकाव्यनाटकादिप्रियं, मूषिकवाहनमोदकप्रियं, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं. ಇಂದಿನ ಸಂಯುಕ್ತ ಕ್ರೀಡೋತ್ಸವಕ್ಕೆ ಬಂದಿರುವಂತ ಎಲ್ಲರನ್ನ ಸ್ವಾಗತಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳಿಗಾಗಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಯಶೋಧ ಸರ್ ಇವರನ್ನ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತವನ್ನು ಕೋರುತ್ತಾ 2024-25ನೇ ಶೈಕ್ಷಣಿಕ ವರ್ಷದ ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳು ಬಾಳಿಲ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲಾ ವಿಭಾಗದ ಈ ಒಂದು ವಾರ್ಷಿಕೋತ್ಸವ, ಅದರ ಮೊದಲ ಕಾರ್ಯಕ್ರಮವಾಗಿ ಸಂಯುಕ್ತ ಕ್ರೀಡೋತ್ಸವವನ್ನು ಈ ದಿವಸ ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ರಾಧಾಕೃಷ್ಣ ರಾವ್ ಯು ಸರ್. ನಿಮ್ಮನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗಾಗಿ ಈ ಮೈದಾನದಲ್ಲಿ ಓಡಿ ಆಡಿ ಸಾಧನೆಯನ್ನು ಮಾಡಿದಂತಹ ನಮ್ಮವರೇ ಇಲ್ಲಿಯವರೇ ಆದಂತಹ ಶ್ರೀ ಸುಧಾಕರ್ ರೈ ತೋಟ, ರಾಷ್ಟ್ರೀಯ ಕ್ರೀಡಾಪಟು, ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಪ್ರೌಢ ವಿದ್ಯಾಭ್ಯಾಸವನ್ನು ನಮ್ಮ ಶಾಲೆಯಲ್ಲಿ ಪೂರೈಸಿದ ಬಳಿಕ ಭುವನೇಂದ್ರ ಕಾಲೇಜ್ ಕಾರ್ಕಳ ಇಲ್ಲಿ ಪಿಯುಸಿಯನ್ನು ಮುಗಿಸಿದ ನಂತರ SDM ಇಂಜಿನಿಯರಿಂಗ್ ಕಾಲೇಜ್ ಧಾರವಾಡ ಇಲ್ಲಿ BE ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿ ಆ ಬಳಿಕ ಬೆಂಗಳೂರಿನಲ್ಲಿ ಇದ್ದುಕೊಂಡು ಅಲ್ಲಿಯೇ ಸರ್ಕ್ಯೂಟ್ರಾನಿಕ್ಸ್ ಎಂಬ ಸಂಸ್ಥೆಯ ಆನರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಇವರು ಕ್ರೀಡೆಯಲ್ಲಿಯೇ ತನ್ನ ಪ್ರತಿಭೆಯನ್ನು ತೋರಿಸುತ್ತಾ ಅದರಲ್ಲಿಯೂ ವಿಶೇಷವಾಗಿ ಬ್ಯಾಡ್ಮಿಂಟನ್, ಅದರಲ್ಲಿ ಸಿಂಗಲ್ಸ್ ಮತ್ತೆ ಡಬಲ್ಸ್ ಈ ಎರಡರಲ್ಲಿಯೂ ಕೂಡ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಕೂಡ ಮಾಡಿದವರು. SDM ಇಂಜಿನಿಯರಿಂಗ್ ಕಾಲೇಜಿನಿರುವಂತಹ ಸಂದರ್ಭದಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಆಗಿ ಸ್ಪೆಷಲ್ ಅವಾರ್ಡ್ ಅನ್ನು ಪಡೆದವರು. 45ರ ವಯೋಮಾನದಲ್ಲಿ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದ ಸಿಂಗಲ್ ಬ್ಯಾಡ್ಮಿಂಟನ್ ನಲ್ಲಿ ಪ್ರತಿನಿಧಿಸಿದ್ದು, ಚೆನ್ನೈನಲ್ಲಿ ನಡೆದಂತಹ ನ್ಯಾಷನಲ್ ಮಿಕ್ಸ್ಡ್ ಡಬಲ್ಸ್ ಈವೆಂಟ್ ನಲ್ಲಿ ಚಿನ್ನದ ಪದಕವನ್ನು ಪಡೆದವರು. 55ರ ವಯೋಮಾನದಲ್ಲಿ ಭೋಪಾಲಿನ ರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ಬೆಂಗಳೂರಿನಲ್ಲಿ ನಡೆದ 60+ ವಯೋಮಾನದಲ್ಲಿ 60+ ಡಬಲ್ಸ್ ಕ್ಯಾಟಗರಿಯಲ್ಲಿ ಆಲ್ ಇಂಡಿಯಾ ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು. ಬೆಂಗಳೂರಿನಲ್ಲಿ 2024ರಲ್ಲಿ 60+ ಡಬಲ್ಸ್
ಆಲ್ ಇಂಡಿಯಾ ಟೂರ್ನಮೆಂಟ್ ಅಲ್ಲಿ ಕೂಡ ಭಾಗವಹಿಸಿದವರು. 2023ರಲ್ಲಿ ಮಿಕ್ಸ್ಡ್ ಡಬಲ್ ಚೆನ್ನೈನಲ್ಲಿ ನಡೆದಂತ ಈ ಕೂಟದಲ್ಲಿ, ಈ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರು. ಹೀಗೆ ಹಲವಾರು ಇನ್ನೂ ಕೂಡ ಇವರ ಸಾಧನೆ ಇದೆ. ಹಲವಾರು ಪದಕಗಳ ಸರಮಾಲೆಯೊಂದಿಗೆ ಕ್ರೀಡೆಗೆ ವಯಸ್ಸಿನ ಮಿತಿ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವರು. ಉತ್ತಮ ಕ್ರೀಡಾಪಟು, ಅಷ್ಟು ಮಾತ್ರ ಅಲ್ಲ, ಕೊಡುಗೈ ದಾನಿಯೂ ಹೌದು. ಬ್ಯಾಡ್ಮಿಂಟನ್ ಆಟಗಾರರಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಅವರ ಸಾಧನೆಗೆ ಪ್ರೇರಣೆಯನ್ನು ನೀಡುವುದರೊಂದಿಗೆ ಅವರನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆಯುವ ಹಾಗೆ ಪ್ರೇರೇಪಿಸ್ತಾ ಇದ್ದವರು. ಇವರ ಭವಿಷ್ಯದ ಗುರಿ ಯುವಕರಿಗೆ ಕ್ರೀಡಾ ತರಬೇತಿಯನ್ನು ನೀಡುವುದರ ಮೂಲಕ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ರೂಪಿಸುವಂಥದ್ದು. ಇವರ ಮಗ ಕೂಡ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರ. ಮಗ ಅರ್ಜುನ್ ರೈ, ಹಾಗೆ ಧರ್ಮ ಪತ್ನಿ ಕಿರಣ್ ರೈ. ನಮ್ಮ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ಸುಭಾಷ್ ಚಂದ್ರ ರೈ ಅವರ ಸಹೋದರ. ಇಷ್ಟೆಲ್ಲ ಸಾಧನೆಯೊಂದಿಗೆ ಇಂದು ನಮ್ಮ ಮಕ್ಕಳ ಕ್ರೀಡಾ ಪ್ರತಿಭೆಗೆ ಸ್ಫೂರ್ತಿಯನ್ನು ನೀಡುವುದಕ್ಕಾಗಿ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ನೆರೆದಂತಹ ಸರ್ವರ ಪರವಾಗಿ, ಈ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಾಲಾ ಸಂಚಾಲಕರಾದಂತಹ ಶ್ರೀ PGSN ಪ್ರಸಾದ್ ಇದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಈಗ ಸೇರಿಕೊಂಡಿದ್ದಾರೆ ನಮ್ಮ ರಾಮ್ ಭಟ್ ಕೈತಜೆ, ಕೋಶಾಧಿಕಾರಿಗಳು. ಸರ್, ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅದೇ ರೀತಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಉದಯ್ ಕುಮಾರ್ ರೈ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಪ್ರೌಢ ವಿಭಾಗದ STMC, PTA, ಪ್ರಾಥಮಿಕ ವಿಭಾಗದ STMC, ಪ್ರೌಢ ವಿಭಾಗದ ಎಲ್ಲ ಅಧ್ಯಾಪಕ ವೃಂದದವರು, ಸಿಬ್ಬಂದಿ ವರ್ಗದವರು, ಪ್ರಾಥಮಿಕ ವಿಭಾಗದ ಎಲ್ಲ ಅಧ್ಯಾಪಕ ವೃಂದದವರು ಮತ್ತೆ ಸಿಬ್ಬಂದಿ ವೃಂದದವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸುಭಾಷ್ ಚಂದ್ರ ರೈ ತೋಟ ಇದ್ದಾರೆ. ಹಾಗೆ ಆಗಮಿಸಿದಂತಹ ಪೋಷಕರು, ಹಿರಿಯ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಈ ಕ್ರೀಡಾಕೂಟದಲ್ಲಿ ಇನ್ನು ಸ್ಫೂರ್ತಿಯಿಂದ ಭಾಗವಹಿಸುವಂತಹ ಕ್ರೀಡಾಪಟುಗಳಿದ್ದೀರಿ. ಮತ್ತು ಇಲ್ಲಿ ನೆರೆದಿರುವಂತಹ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ಇಂದು ನಿನ್ನೆಯದಲ್ಲ, ಹಿಂದಿನಿಂದಲೇ ಪ್ರತಿ ವರ್ಷವೂ ಕೂಡ ನಡೆದುಕೊಂಡು ಬಂದಂತಹ ಕಾರ್ಯಕ್ರಮ. ಹಾಗಾಗಿ ಈ ವರ್ಷ ವಿಶೇಷವಾಗಿ ಪ್ರಾಥಮಿಕ ಮತ್ತೆ ಪ್ರೌಢ ವಿಭಾಗದ ಸಂಯುಕ್ತ ಕ್ರೀಡೋತ್ಸವ ಮತ್ತೆ ವಾರ್ಷಿಕೋತ್ಸವ ನಡೆಯುತ್ತದೆ. ಇವತ್ತಿನ ಈ ಎಲ್ಲ ಕಾರ್ಯಕ್ರಮವು ಸುಸೂತ್ರವಾಗಿ ನಡೆಯಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಸರ್ವರ ಸಹಕಾರವನ್ನು ಕೋರುತ್ತಾ ಎಲ್ಲರಿಗೂ ಕೂಡ ವಂದನೆಗಳು.